ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ದ ಲೋಕೇಶ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬಂದಿರೋದು ರಾಮೇಶ್ವರಂ ಕೆಫೆ. ಬೆಂಗಳೂರಲ್ಲೇ ಬೃಹತ್ವಾದ ಒಂದು ಕೆಫೆ ಅಂತಲೇ ಹೇಳ್ಬೋದು. ವಿಶ್ವದಲ್ಲೇ ದೊಡ್ಡದಾದಂಥ ಕೆಫೆ ಅಂತಲೇ ಹೇಳ್ತಾರೆ. ನೋಡೋಣ ಇದರಲ್ಲಿ ಎಷ್ಟು ವಿಸ್ತೀರ್ಣದಲ್ಲಿ ಡಿಸೈನ್ ಮಾಡಿದ್ದಾರೆ, ಯಾವ ಥರ ಅಂತ ಮಾಡಿದ್ದಾರೆ ಅಂತ ಪ್ರತಿಯೊಂದು ತಿಳ್ಕೊಳ್ಳೋಣ. ಇದು ನೋಡೋದಾದರೆ ಒಳ್ಳೆ ಒಂದು ಟೆಂಪಲ್ ಲುಕ್ಕಲ್ಲೇ ಕಾಣಿಸುತ್ತೆ. ಇದು ಹೋಟೆಲ್ ಅಂತ ಯಾರಿಗೂ ಗೆಸ್ಸೇ ಮಾಡೋಕ್ಕಾಗಲ್ಲ. ಯಾವುದೋ ಒಂದು ನಾನು ಟೆಂಪಲ್ ಬಂದಿದ್ದೀನಿ ಅನ್ನೋಂಥ ಫೀಲ್ ಕೊಡುತ್ತೆ. ಫ್ರಂಟಲ್ಲಿ ಬಂದಾಗ ನಮ್ಗೆ ಆದಿಯೋಗಿ ಕುಂಡ ಸಿಗುತ್ತೆ. ತುಂಬ ಅದ್ಭುತವಾಗಿ ಮಾಡಿದ್ದಾರೆ, ನ್ಯಾಚುರಲ್ಲಾಗಿ ಫೀಲ್ ಆಗಬೇಕು. ಕುಂಡದಲ್ಲಿ ನೀರು ಮತ್ತು ಮುಂದ್ಗಡೆ ಬಸವಣ್ಣ ಇದ್ದಾನೆ. ಚಿಕ್ಕ ಒಂದು ಕಲ್ಲುಗಳು ಇಟ್ಕೊಂಡು ಅಲ್ಲೇ ದೀಪ ಬೆಳಗೋ ಥರ ಪ್ಲ್ಯಾನ್ ಮಾಡಿದ್ದಾರೆ. ಮುಂದ್ಗಡೆ ಆದಿಯೋಗಿ ಸ್ಟ್ಯಾಚು ಇದೆ, ಒಂದು ಸ್ಮಾಲ್ ಸ್ಟ್ಯಾಚು. ಚೆನ್ನಾಗಿ ಲುಕ್ ಕೊಡುತ್ತೆ, ನ್ಯಾಚುರಲಾಗಿ ಕಾಣಿಸ್ತಾ ಇದೆ. ಅದ್ರ ಜೊತೆಗೆ ನಮ್ಮ ಲೆಫ್ಟ್ ಸೈಡಲ್ಲಿ ಸಿಗೋದು ಒಂದು ಟೀ ಕೌಂಟ್ರ್ ಸಿಗುತ್ತೆ. ನಾಗರ ಕಟ್ಟೆ ಥರನೂ ಪ್ಲ್ಯಾನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ತ್ರಿಶೂಲ ಅದು ಒಳ್ಳೆಯ ಒಂದು ಟೆಂಪಲ್ ಥರನೇ ಪ್ಲ್ಯಾನ್ ಇದೆ ಅಂತಲೇ ಹೇಳ್ಬೋದು. ಒಳ್ಳೆಯ ವಾತಾವರಣ, ಕುತ್ಕೊಂಡು ಆರಾಮಾಗಿ ಫೀಲ್ ಮಾಡ್ಬೋದು. ಫ್ಯಾಮ್ಲಿಯದು ಬಂದರೆ ಆರಾಮಾಗಿ ಕುತ್ಕೊಂಡು ಮಕ್ಕಳ ಜೊತೆ ಆಟ ಆಡಿಕೊಂಡು ಒಂದು ಪೀಸ್ಫುಲ್ ಮೈಂಡಿಂದ ಒಂದು ದೇವಸ್ಥಾನಲ್ಲಿ ಇದ್ದೀನಂತ ಫೀಲ್ ಕೊಡುತ್ತೆ. ತುಂಬ ಚೆನ್ನಾಗಿದೆ. ಒಂದು ಫ್ಯಾಮ್ಲಿಗೆ ಒನ್ ಡೇ ಎಂಜಾಯ್ಮೆಂಟ್ ಮಾಡೋಕ್ಕಂದ್ರೆ ತುಂಬ ಬೆಟರ್ ಅಂತಲೇ ಹೇಳ್ಬೋದು. ಇದು ಟೋಟಲ್ ವಿಸ್ತೀರ್ಣ ಬಂದು 90,000 ಚದರಡಿ ಇದೆ. 1.5 ಎಕರೆ ಜಾಗದಲ್ಲಿ ಇದೊಂದು ಪ್ಲ್ಯಾನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ. ಮುಂದ್ಗಡೆ ಬಂದಾಗ ನಮಗೆ 2 ಆನೆ ಸ್ವಾಗತ ಮಾಡೋ ಥರ ಇದೆ. ಚೆನ್ನಾಗಿದೆ. ಒಂದು ಲೆವೆಲ್ಗೆ ಒಳಗಡೆ ಹೋದಾಗ ಅಲ್ಲಿ ಮತ್ತು ಫುಡ್ ಕೌಂಟ್ರ್ ಇದೆ. ಫುಡ್ ಇಲ್ಲಿ ಯಾವ ಥರ ಪ್ರಿಪೇರ್ ಮಾಡ್ತಾರೆ ಅನ್ನೋದಾದರೆ ನ್ಯಾಚುರಲಾಗಿ ಅಲ್ಲಿ ಎಲ್ಲರ ಕಣ್ಮುಂದೆನೇ ಮಾಡ್ತಾರೆ. ಹಾಗಿರೋದ್ರಿಂದ ತುಂಬ ಕೆಲವೊಂದು ಜನಗಳಿಗೆ ಭಯ ಬೇಡ ಅಂತಲೇ ಹೇಳ್ಬೋದು. ಹೊರಗಡೆ ಹೇಗಿರುತ್ತೆ ಫುಡ್ಡು ಅನ್ನೋದು ಇಲ್ಲಿ ಅವ್ರ ಕಣ್ಮುಂದೆನೇ ಸಿಗೋದ್ರಿಂದ ಟ್ರಾನ್ಸ್ಪರೆಂಟ್ ಆಗಿರೋದ್ರಿಂದ ಜನಗಳಿಗೆ ಭಯ ಇರಲ್ಲ ಅಂತಲೇ ಹೇಳ್ಬೋದು. ಕೆಲವೊಂದು ಕಡೆ ಜನಗಳ ಮೈಂಡಲ್ಲಿ ಥಿಂಕಿಂಗ್ ಇರುತ್ತೆ, ಯಾವ ಥರ ಫುಡ್ ಪ್ರಿಪೇರ್ ಮಾಡ್ತಾರೆ, ಹೈಜೆನಿಕ್ ಇರುತ್ತೋ ಇಲ್ಲ ಅಂಥೇಳಿ. ಇಲ್ಲಿ ಕಣ್ಮುಂದೆನೇ ಪ್ರಿಪೇರ್ ಮಾಡ್ತಾರೆ. ವಿತ್ ಅದರಲ್ಲಿ ಬೇರೆ ದೊಡ್ಡದಾಗಿ LED ಸ್ಕ್ರೀನ್ ಬೇರೆ ಹಾಕಿದ್ದಾರೆ. ಆರಾಮಾಗಿ ಯಾವುದೋ ಒಂದು ಫುಡ್ನ ಆರ್ಡ್ರ್ ಮಾಡಿಕೊಂಡು ತೊಗೊಂಡು ಅಲ್ಲಿ ಕುತ್ಕೊಂಡು ಆ ಸ್ಕ್ರೀನಲ್ಲೇ ನೋಡ್ಕೊಂಡು ಯಾವ ಥರ ಪ್ರಿಪೇರ್ ಮಾಡ್ತಾರೆ ಅಂಥೇಳಿ ಕುತ್ಕೊಂಡು ವೀಕ್ಷಣೆ ಮಾಡಿ ಊಟ ಮಾಡೋದ್ರಲ್ಲಿ ಒಂದು ಮಜಾನೇ ಬೇರೆ ಇದೆ ಅಂತಲೇ ಹೇಳ್ಬೋದು. ಊಟ ಮುಗಿಸ್ಕೊಂಡು ಅಲ್ಲೇ ಪಕ್ಕದಲ್ಲಿರುವಂಥ ಅನ್ನಪೂರ್ಣೇಶ್ವರಿ ಒಂದು ಟೆಂಪಲ್ ಇದೆ ಸ್ಮಾಲಾಗಿ. ದೇವ್ರಿಗೆ ನಮಸ್ಕಾರ ಹಾಕ್ಕೊಂಡು ಅದ್ರ ಜೊತೆಗೆ ಹಂಗೆ ಮುಂದೆ ಹೋದಾಗ ಮತ್ತು ಅಲ್ಲಿ ಪಕ್ಕದಲ್ಲಿರೋದು ತಿರುಪತಿ ವೆಂಕಟೇಶ್ವರ ಸ್ವಾಮಿ ಸ್ಟ್ಯಾಚು ಇದೆ. ಇಲ್ಲಿ ತಿರುಪತಿಯಲ್ಲಿ ದರ್ಶನ ಸಿಗುತ್ತೋ ಇಲ್ಲ ನಮ್ಗೆ ಗೊತ್ತಿಲ್ಲ. ಅಟ್ಲೀಸ್ಟ್ ಇಲ್ಲಿ ಆದರೂ ದರ್ಶನ ಸಿಗೋ ಥರ ಪ್ಲ್ಯಾನ್ ಮಾಡಿದ್ದಾರೆ ರಾಮೇಶ್ವರಂ ಕೆಫೆ ಅವರು. ತುಂಬ ಅದ್ಭುತವಾಗಿದೆ. ವೆಂಕಟೇಶ್ವರ ಮೂರ್ತಿ ಅಂತೂ ತುಂಬ ದೊಡ್ಡದಾಗಿ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ವುಡ್ಡಲ್ಲೇ ಇದೆ ಅನಿಸುತ್ತೆ ಅದು. ಅದ್ರ ಜೊತೆಗೆ ಡೈಲಿ ಟೈಮು ಆರತಿ ಮಾಡ್ತಾರಂತೆ. ಜನಗಳ್ಗೆ ಅದೇ ಫೀಲ್ ಆಗುತ್ತೆ, ನಾನು ಯಾವುದೋ ಒಂದು ಟೆಂಪಲಲ್ಲಿ ಇದ್ದೇನೆ ಅಂತ ಫೀಲೇ ಕೊಡುತ್ತೆ. ತುಂಬ ಚೆನ್ನಾಗಿದೆ. ಫುಡ್ಡೆಲ್ಲ ಒಳ್ಳೆ ಚೆನ್ನಾಗಿ ಮಾಡ್ತಾರೆ. ತುಪ್ಪ ಅದು ಹಾಕಿ ಹೆವಿ ತುಪ್ಪ ಹಾಕ್ತಾರೆ. ಚೆನ್ನಾಗಿದೆ, ಏನು ಅನಿಸಲ್ಲ. ಮಿಡ್ಲ್ ಕ್ಲಾಸ್ ಜನಕ್ಕೆ ಸ್ವಲ್ಪ ಅಫೋರ್ಡಬಲ್ ಅನಿಸ್ಬೋದು. ಪರವಾಗಿಲ್ಲ. ಮಕ್ಕಳ ಜೊತೆಗೆ ಬಂದು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಒಂದು ಫ್ಯಾಮಿಲಿ ಟೈಮ್ ಕೊಟ್ಟಂಗೆ ಆಗುತ್ತೆ. ಅದ್ರ ಜೊತೆಗೆ ಫ್ರೆಂಡ್ಸ್ ಸರ್ಕಲ್ ಎಲ್ಲರೂ ಬಂದು ಆರಾಮಾಗಿ ಎಂಜಾಯ್ ಮಾಡ್ಬೋದು. ಪೀಸ್ಫುಲ್ಲಾಗಿದೆ ಅಂತಲೇ ಹೇಳ್ಬೋದು ಪ್ಲೇಸ್. ಹಾಗೆಯೇ ಇಲ್ಲಿ 2 ಥರ ಸರ್ವಿಸ್ ಸಿಗುತ್ತೆ. ಒಂದು ಸೆಲ್ಫ್ ಸರ್ವಿಸ್ ಕೂಡ ಇದೆ ಮತ್ತು ಸರ್ವಿಸು ಕೂಡ ಸಿಗುತ್ತೆ. ತುಂಬ ಚೆನ್ನಾಗಿದೆ. ನೀಟ್ ಆ್ಯಂಡ್ ಕ್ಲೀನ್ ಹೈಜಿನಿಕ್ ಮೇಂಟೈನ್ ಮಾಡಿದ್ದಾರೆ. ಸ್ಟಾಫು ಎಲ್ಲರ ಜೊತೆ ಫ್ರೆಂಡ್ಲಿಯಾಗಿ ಇದ್ದಾರೆ. ಒಳ್ಳೆಯ ಒಂದು ಪೀಸ್ಫುಲ್ ಪ್ಲೇಸ್ ಅಂತಲೇ ಹೇಳ್ಬೋದು. ಬೆಂಗಳೂರಲ್ಲೇ ಪ್ರಮುಖವಾಗಿ ಉಪಹಾರ ಸ್ಥಳ ಅಂತಲೇ ಹೇಳ್ತಾರೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.